ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಜೀವನ ಇದು ದೇವನ ಕೊಡುಗೆ. ಇದು ಸಾಮಾನ್ಯವಾದದ್ದಲ್ಲ. ದೇವರೇ ನಮಗೆ ಇದನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾನೆ. ಇದು ಗಾಡ್ ಗಿಫ್ಟ್ ಅಂತಿರ್ತಾರಲ್ಲ, ನಿನಗೆ ಗಾಡ್ ಗಿಫ್ಟ್ ಅದಪ್ಪ, ನೀನು ಸಾಮಾನ್ಯನಲ್ಲ. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಗಾಡ್ ಗಿಫ್ಟ್. ನಮ್ಮ ಜೀವನನೇ ಇದು ಒಂದು ದೇವನ ಉಡುಗೊರೆ. ಇದು ಸಾಮಾನ್ಯ ಜನರು ಮಾಡಿದ್ದಲ್ಲ. ಇದು ಗಾಡ್ ಮೇಡ್, ಮ್ಯಾನ್ ಮೇಡ್ ಅಲ್ಲ. ಇದನ್ನು ಮನುಷ್ಯ ಮಾಡಿಲ್ಲ. ನಮ್ಮ ಜೀವನವನ್ನು ದೇವರು ಮಾಡಿದ್ದಾನೆ. ಇಂಥ ಜೀವನವನ್ನು ನಾವು ಸಮೃದ್ಧಗೊಳಿಸಿಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಎಲ್ಲ ಋಷಿಗಳು, ಮುನಿಗಳು, ಸಂತರು, ಶರಣರು ಎಲ್ಲರೂ ಏನು ಹೇಳ್ತಾರೆ, ಒಂದು ಎರಡು ಕೆಲಸ ಮಾಡಿದ್ರೆ ನಮ್ಮ ಜೀವನ ಸಮೃದ್ಧ ಆಗ್ತದೆ ಮತ್ತು ಅದು ಸಾರ್ಥಕ ಆಗ್ತೈತಿ ಅಂತ ಹೇಳ್ತಾರೆ. ಏನು ಮಾಡಬೇಕು? ಮೊದಲನೇ ಕೆಲಸ, ನಮಗೇನಿದು ಒಂದು ಜೀವನ ಸಿಕ್ಕದ, ಇದನ್ನು ಬಡವು ಮಾಡಬಾರ್ದು. ಇದನ್ನು ಬರೇ ಗಳಿಸೋದಕ್ಕಾಗಿ, ಬರೇ ಸಂಗ್ರಹಿಸುವುದಕ್ಕಾಗಿ ಇದನ್ನು ಬಳಸಬಾರ್ದು. ಇದನ್ನು ಅನುಭವಿಸುವುದಕ್ಕಾಗಿ ಬಳಸಬೇಕು. ಮತ್ತು ಎರಡನೇದು, ಸತ್ಯವನ್ನು ಅರಿಯಬೇಕು. ಯಾವ ಮನುಷ್ಯ ಈ ಭೌತಿಕ ಜೀವನದಲ್ಲಿ ಅನುಭವಗಳನ್ನು ಶ್ರೀಮಂತ ಮಾಡ್ತಾನೆ ಮತ್ತು ಸತ್ಯವನ್ನು ಅರಿತುಕೊಳ್ತಾನೆ, ಅವನ ಜೀವನ ಸಮೃದ್ಧ ಆಯಿತು ಅಂತ ಅದರ ಅರ್ಥ. ಇಲ್ಲಾಂದರೆ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀವಿ. ಒಬ್ಬ ಕುಡುಕ ತಂದೆ ಕುಡಿದು ಎಲ್ಲ ಜೀವನ ಹಾಳು ಮಾಡಿಕೊಂಡಿದ್ದ. ಶರೀರದೊಳಗೆ ಏನೂ ಉಳಿದಿರಲಿಲ್ಲ. ಅವನಿಗೆ ಒಬ್ಬ ಮಗ ಇದ್ದ. ಮಗನ ಮೇಲೆ ಭಾಳ ಪ್ರೀತಿ ಅವನಿಗೆ. ಆ ಮಗ ಶಾಲೆ ಕಲಿಬೇಕು, ದೊಡ್ಡವ ಆಗಬೇಕು ಅಂತ ಕನಸು ಕಾಣ್ತಿದ್ದ. ಅದಕ್ಕೆ ಶಾಲೆಗೆ ಹಾಕಿದ್ದ. ಅವನಿಗೆ ಹುಡುಗನಿಗೆಲ್ಲ ಕಲಿಸ್ತಿದ್ದ. ಒಂದು ದಿವಸ ಆ ಹುಡುಗ ಒಂದು ಬುಕ್ಕದೊಳಗೆ ಪೆನ್ ತೊಗೊಂಡು ಎಲ್ಲ ಗೀಚ್ ಹಾಕ್ಕೊಂಡು ಕುಳಿತಿದ್ದ. ಎಲ್ಲ ಬುಕ್ ತುಂಬ ಬರೀ ಅಡ್ಡ ಉದ್ದ ಗೆರೆ ಕೊರೆದು ಗೀಚ್ ಹಾಕ್ತಿದ್ದ. ಅವರ ಅಪ್ಪ ನೋಡಿದಲ್ಲ, ಅವನಿಗನಿಸ್ತು, ಏನಪ್ಪ ಇದು, ಎಂಥ ಬುಕ್ಕೆಲ್ಲ ಹಾಳು ಮಾಡಿಬಿಟ್ಟು, ನೀನು ಕಲಿತು ದೊಡ್ಡವ ಆಗಬೇಕಂತ ನಾನು ಶಾಲೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ನೀನು ಬುಕ್ಕನ್ನೆಲ್ಲ ಕೆಡಿಸ್ತಾ ಇದ್ದೀ ಅಂತ. ಅವಾಗ ಅವನು ಹುಡುಗ ಹೇಳಿದ, ನೋಡು, ಇದೇನು ಒಂದು 10 ರೂಪಾಯಿದ ಬುಕ್ ಅದು, ಒಂದು 10 ರೂಪಾಯಿದ ಪೆನ್ ಅದ. ನಾನು ಗೀಚ್ ಹಾಕಿ ಇದನ್ನು ಕೆಡಿಸಿದ್ದೀನಿ. ನಿನಗೆ ಇಷ್ಟಕ್ಕನೇ ಎಷ್ಟು ನೋವಾಗೈತಿ. ಆದರೆ ನಿನಗೆ ದೇವರನ್ನುವ ಈ ಸೃಷ್ಟಿ 100 ವರ್ಷದ ಒಂದು ಜೀವನವನ್ನು ಕೊಟ್ಟಿತ್ತು, ಸುಂದರವಾದಂಥ ಶರೀರವನ್ನು ಕೊಟ್ಟಿತ್ತು. ಅದನ್ನು ಬಳಸಿಕೊಂಡು ನೀನು ಹಾಡಿ ಜೀವನವನ್ನು ಸ್ವರ್ಗ ಮಾಡುವಂತ ಕೊಟ್ಟಿತ್ತು. ಆದರೆ ನೀನು ಕುಡಿಯೋದಕ್ಕಾಗಿ ಬರೀ ಜೀವನವನ್ನೆಲ್ಲ ಹಾಳು ಮಾಡಿದಿ. ಆ ದೇವರಿಗೆ ಎಷ್ಟು ನೋವಾಗಿರಬೇಕು ಅಂತ ಆತ ಹೇಳಿದ. ನಾವು ಈ ಬದುಕನ್ನು ಅರಿತುಕೊಂಡು
ಅದರ ಮೌಲ್ಯವನ್ನು ಅರಿತುಕೊಂಡು ಅದನ್ನು ಶ್ರೀಮಂತ ಮಾಡಲಿಕ್ಕೆ ಕಲಿತುಕೊಳ್ಬೇಕು. ಇದ್ರಾಗ ಎಲ್ಲ ಅದ ನಮ್ಮ ಜೀವನದಾಗ. ಇದು ಇಲ್ಲ, ಅದು ಇಲ್ಲ ಅಂತ ಹೇಳಿ ಹೀಗೆ ಕೊರತೆಯನ್ನು ನೋಡುವುದಲ್ಲ. ಈಗ ನೋಡ್ರಿ, ಅಪ್ಪುಗಳು ಹೇಳ್ತಿದ್ರು, ಇಲ್ಲೆಲ್ಲ ಹೂ ತಂದಿಟ್ಟಾರ, ಎಲ್ಲ ಚೆಂಡು ಹೂ ಅದಾವ, ಗುಲಾಬಿ ಹೂ ಅದಾವ, ಉಳಿದೆಲ್ಲ ಹೂಗಳದಾವ. ಈ ಹೂ ಎಲ್ಲಿ ಬೆಳಿತಾವು ಅಂತಂದ್ರೆ ಎಲ್ಲಿ ಹೊಲಸಿರ್ತದೆ ಅಲ್ಲೇ ಬೆಳಿತಾವೆ. ಹೂವಿಗೆ ಯಾರೂ ಹಾಲನ್ನು ಎರೆಯುವುದಿಲ್ಲ. ಹೂವಿಗೆ ಎಲ್ಲ ಕೊಳಚಿ ನೀರನ್ನೇ ಹಾಕ್ತೀವಿ. ನಮ್ಮ ಮನೆಯಾಗ ಯಾವುದು ಬೇಡಾಗಿರ್ತದ ಅದನ್ನೇ ಹೋಗಿ ಬಳ್ಳಿಗೆ ಹಾಕ್ತೀವಿ. ಎಲ್ಲ ದುರ್ವಾಸ ಇರ್ತದೆ. ಆದರೆ ಹೂ ಏನು ಮಾಡ್ತೈತಿ ಅಂದರೆ ಅದರದ್ದು ದೊಡ್ಡ ಗುಣ, ಅದು ದುರ್ಗಂಧವನ್ನೆಲ್ಲ ತೆಗೆದುಕೊಂಡು ಯಾರು ದುರ್ಗಂಧ ಕೊಟ್ಟಾರ ಅವ್ರನ್ನ ಬೈಕೊಂತ ಹೋಗೋದಿಲ್ಲ. ಅದು ಅವರು ದುರ್ಗಂಧ ಕೊಡುವಾರ ಯಾಕ, ನಾನು ಸುಗಂಧವನ್ನು ಕೊಡಬೇಕಂತ ಅದನ್ನು ಸುಗಂಧವನ್ನಾಗಿ ಮಾಡ್ತದೆ. ಕುರೂಪವನ್ನೇ ಸುರೂಪನ್ನಾಗಿ ಮಾಡ್ತದೆ. ಅದಕ್ಕೆ ಒಂದು ದಿವಸ ಅದು ದೇವನ ತಲೆಯನ್ನು ಏರುತ್ತದೆ. ಅದು ನಮ್ಮ ಹಾಗೇನೆ ಬರೀ ಜಗತ್ತನ್ನು ಇನ್ನೊಬ್ಬರನ್ನು ಬೈಕೊಂತನೇ ಕುಳಿತಿತ್ತು ಅಂದರೆ ನಮ್ಮಂಗೆ ಸಾಮಾನ್ಯ ಆಗೇನೆ ಇರ್ತಿತ್ತು. ಆದರೆ ಯಾರು ಅದಕ್ಕೆ ಕೊಳಚಿ ನೀರು ಹಾಕ್ಯಾರ ಅವ್ರನ್ನೂ ಅದು ನೋಡುವುದಿಲ್ಲ. ತನ್ನ ಹತ್ತಿರ ಏನೈತೆ ಅದನ್ನು ಯೋಚಿಸುವುದಿಲ್ಲ. ಅದಕ್ಕೆ ಒಂದೇ ಏನು ಅಂತಂದ್ರೆ, ನಾನು ಒಂದು ಹೂವನ್ನು ಕೊಡಬೇಕು, ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಗತ್ತನ್ನು ಸುಗಂಧಿತಗೊಳಿಸಬೇಕು ಅಂತದು ಪ್ರಯತ್ನ ಮಾಡ್ತದೆ. ಹಾಗೆ ದೇವರಿಗೆ ಯಾವಾಗ ಸಂತೋಷ ಆಗ್ತದಂದ್ರೆ, ನಾವು ನಮ್ಮ ಬದುಕನ್ನು ಒಂದಿಷ್ಟು ಸುಗಂಧಿತಗೊಳಿಸಿದಾಗ, ಇದನ್ನು ಶ್ರೀಮಂತಗೊಳಿಸಿದಾಗ ದೇವರಿಗೆ ಸಂತೋಷ ಆಗೋದು. ಸಮಸ್ಯೆಗಳಂತೂ ಎಲ್ಲ ಕಡೆ ಇದ್ದೇ ಇರ್ತಾವೆ. ನಾವು ಇಲ್ಲಿ ಭಾರತ ದೇಶದಲ್ಲಿರುವವರು ಏನಂತೀವಿ, ಭಾರತ ದೇಶದಾಗ ಸಮಸ್ಯೆಗಳು ಭಾಳ ಅದಾವಂತೀವಿ. ಅಮೇರಿಕಕ್ಕೆ ಹೋದ್ರೂ ಸಮಸ್ಯೆಗಳಿರುವುದೇ. ಅಮೇರಿಕಾದಾಗೂ ಇದ ಭೂಮಿ, ಅಮೇರಿಕಾದಲ್ಲಿನೂ ಇದ ಜನ, ಅಮೇರಿಕಾದಾಗ ಉದಿಸುವಂಥ ಸೂರ್ಯ ಏನು ಬೇರೆ ಇರುವುದಿಲ್ಲ, ಅಮೇರಿಕಾದಾಗಿರುವಂಥ ಚಂದ್ರ ಏನು ಬೇರೆ ಇಲ್ಲ, ಇದೇ ಎಲ್ಲ. ಆದರೆ ಬದುಕಬೇಕನ್ನುವಂಥವ ಅಮೇರಿಕಾ ಇರಲಿ ಭಾರತ ಇರಲಿ, ಆತ ಸುಂದರವಾಗಿ ಬದುಕ್ತಾನೆ. ಇನ್ನು ಆತನ ಮನಸ್ಸಿನಲ್ಲೇ ಸರಿ ಇರಲಿಲ್ಲ ಅಂದರೆ ಅವನು ಎಲ್ಲಿ ಓದಿಟ್ರು ಅವನು ಬದುಕುವುದಿಲ್ಲ. ಒಬ್ಬ ಹೆಣ್ಮಗಳು ಗಂಡನ ಮನೆಗೆ ಬಂದಿದ್ದಳು. ಮನೆಯಾಗ ಅತ್ತಿ ಕೆಲಸ ಹೇಳುವವಳು, ಮಾವನು ಕೆಲಸ ಹೇಳುವವ. ಆಕೆಗೆ ಕೆಲಸ ಮಾಡಿ ಮಾಡಿ ಬೇಜಾರಾಯಿತು. ಗಂಡನಿಗೆ ಹೇಳಿದಳು, ಇಲ್ಲೇನು ಬರೀ ಕೆಲಸ ಮಾಡೋದೇ ಆಯಿತು, ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ತವ್ರ ಮನೆಗೆ ಹೋದಳು. ಒಂದು ವಾರ ಆಗಿತ್ತು. ಗಂಡ ಹೆಂಡತಿ ಕಡೆ ನೋಡಲಿಕ್ಕೆ ಹೋದ. ಅಲ್ಲಿ ತವ್ರ ಮನೆಯವರು ಎಷ್ಟು ದಿವಸ ಇಟ್ಟುಕೊಳ್ತಾರೆ ಖಾಲಿ. ಮೊದಲನೇ ದಿವಸ ಬಂದಿದ್ದಳು, ಭಾಳ ದಿವಸಿಗೆ ಬಂದಾಳ ಅಂತ ಹೇಳಿ ಅವತ್ತೆಲ್ಲ ಏನೂ ಯಾರೂ ಹೇಳಲಿಲ್ಲ. ಮರುದಿವ್ಸ ತಾಯಿ ಹೇಳಿದಳು, ಇವತ್ತು ಹೆಂಗೂ ಬಂದದಿ, ನೀನೇ ಒಂದು ಸ್ವಲ್ಪ ಅಡುಗೆ ಮಾಡು ಅಂತ ಅಡುಗೆ ಮಾಡಕ್ಕೆ ಹಚ್ಚಿದಳು. ಆನಂತರ ಅಣ್ಣೊಂದಿಷ್ಟು ಹೇಳಕತ್ತ, ತಮ್ಮೊಂದಿಷ್ಟು ಹೇಳ್ತಿದ್ದ. ತವ್ರ ಮನೆಯಲ್ಲಿನೂ ಸಹಿತ ಕೆಲಸ ಮಾಡ್ತಿದ್ದಳು. ಗಂಡ ನೋಡಕ್ಕೆ ಬಂದ. ಈಕೆಗೆ ಗಂಡನ ಮಾತನಾಡಿಸ್ಲಿಕ್ಕಿನ ಸಮಯ ಇರಲಿಲ್ಲ, ಅಷ್ಟು ಕೆಲಸದಾಗ ತೊಡಗಿದ್ದಳು. ಅವಾಗ ಗಂಡಂದ, ನೀನು ಅಲ್ಲಿ ಗಂಡನ ಮನ್ಯಾಗ ನಮ್ಮ ಮನ್ಯಾಗ ಕೆಲಸ ಭಾಳ ಅದ ಅಂತ ಹೇಳಿ ಇಲ್ಲಿ ಬಂದು ಇಲ್ಲರಿ ಎಲ್ಲಿ ನಿನಗೆ ಸೌಡ್ ಐತಿ ಅಂದು. ಎಷ್ಟು ಕೆಲಸ ಮಾಡ್ತಾ ಅದೇ ಅಂತ. ಅವಾಗ ಆಕೆ ಹೇಳಿದಳು, ಏನು ಮಾಡೋದು, ತಾಯಿಗಾಗಿ ಮಾಡಬೇಕಲ್ಲ. ನಮ್ಮ ತಾಯಿ ಆಕೆ, ನಮ್ಮ ತಮ್ಮನಿಗಾಗಿ ಮಾಡಲೇಬೇಕಲ್ಲ. ನನ್ನ ಅಣ್ಣನಿಗಾಗಿ ಮಾಡ್ತಾ ಇದ್ದಾನೆ, ಅದಕ್ಕೆ ಮಾಡಲೇಬೇಕಾಗ್ತೈತಿ, ಇವರೆಲ್ಲ ನಮ್ಮವ್ರದಾರು ಅಂತ ಹೇಳಿದಳು. ಅವಾಗ ಆತ ಹೇಳಿದ, ನೋಡು, ಅದೇನು ನಮ್ಮ ಮನೆ ಅದಲ್ಲ, ಅದು ನಿಂದ ಮನೆ ಅಂತ ತಿಳ್ಕೊ.
ಮತ್ತು ನೀ ಯಾರಿಗಾರೆ ಬೇರೆಯವರಿಗೆ ಮಾಡ್ತೀನಿ ಅಂತ ತಲೆಯಾಗ ಹಾಕ್ಕೊಂಡಿ ಅಂತಂದ್ರೆ ತ್ರಾಸಾಗ್ತದೆ. ನಮ್ಮವರಿಗಾಗಿ ಮಾಡ್ತೀನಿ, ನನಗಾಗಿ ಮಾಡ್ತೀನಿ ಅಂತ ಮಾಡು, ಏನು ತ್ರಾಸೇ ಆಗೋದಿಲ್ಲ, ಕೆಲಸ ಆಗೋದಿಲ್ಲ, ಅದು ನಮಗೆ ಶ್ರಮವನ್ನು ಕೊಡುವುದಿಲ್ಲ. ಇಲ್ಲಾಂದ್ರೆ ನಿನಗೆ ಭಾಳ ತ್ರಾಸ ಆಗ್ತದೆ. ಹಾಗೆ ಈ ಜಗತ್ತಿನಾಗ ನಾವು ಯಾರಿಗಾರೆ ಮಾಡಾಕತ್ತೀವಿ ಅಂತ ಇಟ್ಕೊಳ್ಬಾರ್ದು. ನಮಗಾಗಿ ನಾವು ಮಾಡ್ತಾ ಇದ್ದೇವೆ, ನಮ್ಮ ಸಂತೋಷಕ್ಕಾಗಿ ನಾವು ಮಾಡುವುದು. ಆವಾಗ ನಮ್ಮ ಜೀವನ ಸಮೃದ್ಧ ಆಗ್ತದೆ. ಅದಕ್ಕೆ ಮೊದಲು ಏನು ಮಾಡಬೇಕು ಅಂತಂದರೆ ಇದನ್ನು ಬಳಸಲಿಕ್ಕೆ ಜೀವನವನ್ನು ಕಲಿಬೇಕು. ಅದಕ್ಕೆ ಇದೊಂದು ಸತ್ಸಂಗ ಇವತ್ತು ನಾವೆಲ್ಲರೂ ಪ್ರಾರಂಭ ಮಾಡೇವಿ. ಇದು ಬಹಳ ವಿಶೇಷವಾದದ್ದು. ಅಪ್ಪುಗಳವರು 10 ವರ್ಷದ ಹಿಂದೆ ಇದೇ ಗ್ರೌಂಡ್ದಾಗ ಪ್ರವಚನ ಹೇಳಿದರು ಅಂತ ಇಲ್ಲಿ ಅವರೆಲ್ಲರೂ ಹೇಳ್ತಿದ್ರು. ನಾನು ಒಂದು ತಿಂಗಳವಾಗ ಅವ್ರ ಜೋಡಿ ಇಲ್ಲೇ ಇದ್ದೆ. ಒಂದು ಸಲ ಅನ್ನಿಸ್ತದ, ಹೇಳೋರು ಹೇಳ್ತಿರ್ತಾರೆ, ಗ್ರೌಂಡ್ ಅದೇ, ಸ್ಟೇಜ್ ಅದೇ, ಮೈಕ್ ಹಚ್ಚವನು ಅವನೇ, ಕಾರ್ಯಕ್ರಮ ಆಯೋಜನೆ ಮಾಡಿದವರು ಅವರೇ, ಮತ್ತು ಹೇಳೋರು ಯಾರು? ಹೇಳೋರು ಒಬ್ಬರೇ ಬದಲದಾರ. ಆದರೆ ಅವರು ಅಪ್ಪುಗಳ ಶಿಷ್ಯರು ಅಂತಿದ್ದರು. ಅವ್ರದ್ದೊಂದು ದೊಡ್ಡ ಗುಣ ಅದು. ನಾವು ಅವರಿಗೆ ಶಿಷ್ಯರು ಆಗ್ತೀವಿಲ್ಲೋ ಗೊತ್ತಿಲ್ಲ, ಆದರೆ ಕಾಣಲಿಕ್ಕೇನು ಏನು ತಪ್ಪಿಲ್ಲ. ರಾಮ ತ್ರೇತಾಯುಗದಾಗ ಆಗಿ ಹೋಗ್ಯಾನ. ತ್ರೇತಾಯುಗ ಆಗಿ ಹೋಗಿ ದ್ವಾಪರ ಯುಗ ಮುಗಿದು ಕಲಿಯುಗ ಬಂದದ. ಈ ಕಲಿಯುಗದಾಗ 5 ವರ್ಷ ಆಗ್ಯದ. ಈಗ ಒಂದು ಕಲ್ಲಿನ ಮೂರ್ತಿಯನ್ನು ಕೂಡಿಸಿ, ಈ ಕಲ್ಲಿನ ಮೂರ್ತಿನೇ ತ್ರೇತಾಯುಗದೊಳಗೆ ಆಗಿ ಹೋಗಿರುವಂಥ ಬಾಲರಾಮ ಇವನೇ ಅಂತ ತಿಳ್ಕೊಳ್ಳುವಂಥ ನಾವಿರುವಾಗ, ಮತ್ತು ಮನ್ಮೆನ್ನೆ ಆಗಿರೋಂಥ ಹೋಗಿರುವಂಥ ಗುರುಗಳು ಈಗ ಯಾಕಿಲ್ಲ ಅಂತ ತಿಳ್ಕೊಳ್ಬೇಕು ಅಂತ ನೋಡುವವರು ಅವರು ನೋಡ್ತಾರೆ. ನೋಡದೇ ಇರುವಂಥ ಮನುಷ್ಯರಿಗೆ ಅವರಿಗೆ ಸ್ವತಃ ಕಂಡರೂ ಸಹಿತ ಅವ್ರಿಗೆ ಕಾಣುವುದಿಲ್ಲ. ಈಗ ನಾವು ಈ ಭಾವಚಿತ್ರದಲ್ಲಿ ಅಪ್ಪುಗಳನ್ನು ಕಾಣ್ತೀವಿ. ಭಾವಚಿತ್ರ ಏನದ? ಅದು ಕಾಗದದ, ಕಟ್ಟಿಗೆ ಅದ. ಆ ಭಾವಚಿತ್ರ ಕಟ್ಟಿಗೆ ಕಾಗದನೇ ನಮಗೆ ಗುರುಗಳಾಗಿ ಕಾಣ್ತದೆ. ಅದರೊಳಗೆ ಏನಿಲ್ಲ, ಆದರೂ ಸಹಿತ ಅವರೇ ಅದಾರಂತ ಭಾವಿಸ್ತೀವಿ. ಇನ್ನು ಕಟ್ಟಿಗ್ಯಾಗ ಕಾಗದದಾಗ ಅಪ್ಪುಗಳು ಕಾಣ್ತಾರಂದ್ರೆ ಜೀವಂತ ಇರೋವರಲ್ಲಿ ಯಾಕೆ ಕಾಣಬಾರದು? ಮನುಷ್ಯನಿಗೆ ಅದೊಂದು ಕಾಣ್ತದೆ. ನಮಗೆ ಹೇಳ್ತಾ ಇದ್ರು ಅವರು, ನಿನ್ನೆ ಪ್ರಸಾದ ಮಾಡೋರು ಸಹಿತ ಮೊದಲು ಯಾರು ನಮ್ಮ ಸ್ವಾಮಿಗಳಿಗೆ ಪ್ರಸಾದ ಮಾಡ್ತಿದ್ರಂತ ಅವರೇ ನಮಗೆ ಪ್ರಸಾದ ಮಾಡಾಕತ್ಯಾರಂತ. ಮುಂದೆ ನಾವು ಗಾಡಿಯಾಗ ಕುಳಿತು ಬಂದೀವಿ. ಗಾಡಿ ಏನರಪ್ಪ ಡ್ರೈವರ್ ಯಾರು ಅಂತ ಕೇಳಿದ್ರೆ ಅಪ್ಪುಗಳಿಗೆ ಯಾರು ಗಾಡಿ ತಂದಿದ್ದ ಅವನೇ ಡ್ರೈವರ್ ಅದಾನಂತ. ಗಾಡಿನೂ ಅವ್ರದ್ದೇ ಅದಂತ, ಆದರೆ ಈ ಗಾಡಿ ಬೇರೆ ಅದಂತ. ಅವಾಗಿನ ಗಾಡಿನೇ ಅವ್ರದ್ದೇ ಗಾಡಿ, ಈಗೊಂದು ಗಾಡಿ ಇದನ್ನು ತಂದಾರ. ನೋಡ್ರಿ ಅವ್ರಿಗೆ ಎಷ್ಟು ಸಂತೋಷ. ನಾವು ಅವಾಗ ಮಾಡಿದ್ದೀವಿ, ಈಗ ಮಾಡೋಣ. ಈಗಿನವ್ರು ಇವರು ನಾ ಅಂತೂ ಅವ್ರಂಗೆ ಆಗೋದಿಲ್ಲ. ಆದ್ರೆ ಹಂಗೆ ಯಾಕೆ ತಿಳ್ಕೊಂಡು ಮಾಡಬಾರ್ದು ಅಂತ ಇವ್ರದ್ದು ಎಲ್ಲರದು. ಇದು ನೋಡ್ರಿ ವಿಶೇಷತೆ. ಆದ್ದರಿಂದ ಈ ಸತ್ಸಂಗ ಒಂದು ಭಾಳ ವಿಶೇಷವಾದದ್ದು. ಒಂದು ಕೆಲಸ, ಈ ಜೀವನವನ್ನು ನಾವು ಇಟ್ಟುಕೊಂಡು ಇದನ್ನು ತಿಳ್ಕೊಂಡು ಇದನ್ನು ಸಮೃದ್ಧಿಗೊಳಿಸ್ಕೊಳ್ಬೇಕು. ಇದನ್ನು ಸಂತೋಷದಿಂದ ತುಂಬಬೇಕು. ಇವತ್ತೆಲ್ಲರೂ ಒಂದು ಕೆಲಸ ಮಾಡೋದು. ನೀವೆಲ್ಲರೂ ಇಂಡಿಯವರು ನಿಮ್ಮ ಮನೆ ಮುಂದೆ ಯಾರೇ ಗಾಡಿ ನಿಲ್ಲಿಸಬಾರ್ದಂತ ಹೇಳಿ ನೋ ಪಾರ್ಕಿಂಗ್ ಅಂತ ಬರೆದಿರ್ತೀರಿ. ಸಾರ್ವಜನಿಕ ಸ್ಥಳದೊಳಗೆಲ್ಲ ನೋ ಸ್ಮೋಕಿಂಗ್ ಅಂತ ಬರೆದಿರ್ತಾರೆ. ಅಲ್ಲಿ ಧೂಮ್ರಪಾನ ಮಾಡಬಾರ್ದು. ಈಗ ಮನುಷ್ಯನಿಗೆ ಇವು ಅಷ್ಟೇ ಮಾಡಿದ್ರೆ ಸಾಲೋದಿಲ್ಲ. ಮನುಷ್ಯನಿಗೆ ಚಿಂತೆ, ಸ್ಟ್ರೆಸ್ ಭಾಳ ಹೆಚ್ಚಾಗ್ತದೆ. ಅದಕ್ಕೆ ಮನೆಯೊಳಗೆ ಒಂದು ಬೋರ್ಡ್ ಹಾಕಬೇಕು. ಏನು ಅಂದರೆ ನೋ ಸ್ಟ್ರೆಸ್,
ಮನೆ ಹೊರಗಡೆ ಬಾಗಿಲು ಮುಂದೆ ನೋ ಪಾರ್ಕಿಂಗ್ ಹಾಕೋದು, ಸಾರ್ವಜನಿಕ ಸ್ಥಳಗಳಲ್ಲಿ ನೋ ಸ್ಮೋಕಿಂಗ ಇರಬೇಕು, ಅಲ್ಲಿ ಸ್ಮೋಕಿಂಗ್ ಮಾಡಬಾರ್ದು, ಇನ್ನೊಬ್ಬರ ಮನೆ ಮುಂದೆ ಗಾಡಿ ಹಚ್ಚೋದು ಬೇಡ, ಮತ್ತು ನಮ್ಮ ತಲೆ ಒಳಗೆ ಸ್ಟ್ರೆಸ್ಸನ್ನು ತುಂಬುವುದು ಬೇಡ, ಒತ್ತಡವನ್ನು ಹಾಕೋದು ಬೇಡ, ನೋ ಸ್ಟ್ರೆಸ್, ನೋ ವರಿ ಅಂತ ಬರೆದು ಇಟ್ಕೊಳ್ಬೇಕು. ಪ್ರತಿ ಕ್ಷಣವೂ ನಾವು ಚಿಂತೆ ಮಾಡ್ತಾ ಇರ್ತೀವಿ, ಪ್ರತಿ ಸಲನೂ ನಾವು ನಿರಾಶೆಯನ್ನು ಹೊಂದುತ್ತಾ ಇರ್ತೀವಿ. ಅದು ಇರಬಾರ್ದು. ನಾವು ಉತ್ಸಾಹಿಗಳಾಗಿರಬೇಕು. ನಮ್ಮ ಜೀವನನೇ ಹಾಗೆ ಸಂತೋಷಕ್ಕಾಗಿ ಅದ ಅಂತ ಇಟ್ಕೊಳ್ಬೇಕು. ಅದು ನನ್ನ ಸತ್ಸಂಗ ನಮಗೆ ಕಲಿಸಿಕೊಡ್ತದೆ. ನೋಡ್ರಿ, ಅಪ್ಪಗಳು ಹೆಂಗೆ ಬದುಕಿದ್ರೆ, ಅವ್ರು ಏನೂ ಇರಲಿಲ್ಲ, ಅವ್ರ ಹತ್ತಿರ ಬ್ಯಾಂಕ್ದಾಗ ಖಾತಾ ಇರಲಿಲ್ಲ, ಅಕೌಂಟ್ ಇರಲಿಲ್ಲ, ಅವ್ರ ಹೆಸರಲ್ಲೇ 1 ಇಂಚ್ ಜಮೀನು ಇರಲಿಲ್ಲ, ಅವ್ರದ್ದೇ ಆದಂಥದ್ದೊಂದು ಗಾಡಿ ಇರಲಿಲ್ಲ. ಆದರೆ ಅವರು ಬಡವರಾಗಿದ್ದರೇನು, ಅವರು ಭಾರಿ ಶ್ರೀಮಂತ ಜೀವನ ಸಾಗಿಸಿದರು. ಅವರಿಗೆ ಏನೂ ಕೊರತೆಯೇ ಆಗಲಿಲ್ಲ. ಯಾವ ಶ್ರೀಮಂತರಿಗೂ ಅಂಥ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ಸೇವಾ ಮಾಡ್ತಿದ್ದೀವಲ್ಲ, ಎಲ್ಲರೇ ನಮ್ಮನ್ನು ಸೇವಾದಿಂದ ತೆಗೆದಾರಂತ ಹಗಲ ರಾತ್ರಿ ಕಷ್ಟಪಟ್ಟು ಮಾಡಬೇಕಾಗ್ತಿತ್ತು. ಅವ್ರು ಯಾರಿಗೂ ಮಾಡಂತಿದ್ದಿಲ್ಲ. ಆದರೂ ಸಹಿತ ಎಷ್ಟು ಅವರಿಗೆ ಪ್ರಕೃತಿ ಎಲ್ಲ ಸಹಾಯಕ ಆಗ್ತಿತ್ತು. ಯಾಕೆ ಅಂತಂದರೆ ಅವರು ಸತ್ಯವನ್ನು ಅರಿತಿದ್ರು, ಅನುಭವಿಸಿದ್ರು. ಮೊದಲನೇ ಕೆಲಸ ಇದು, ನಮ್ಮ ಜೀವನವನ್ನು ನಾವು ತಿಳ್ಕೊಳ್ಳೋದು, ಆನಂತರ ಸತ್ಯವನ್ನು ಅರಿತುಕೊಳ್ಬೇಕು. ಅರವಿಂದ ಘೋಷರು ಅಪ್ಪುಗಳೇ ಹೇಳಿದ್ದದು. ಅರವಿಂದ ಮಹರ್ಷಿಗಳು ಜೀವನದ ಉದ್ದೇಶ ಏನು ಅಂತ ಕೇಳಿದ್ರಂತ ಅವರಿಗೆ. ಅವ್ರು ಹೇಳ್ತಾರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನು ಅಂತ. ಏನು ಹಣ ಗಳಿಸುವುದು ಜೀವನದ ಉದ್ದೇಶ ಏನು? 100 ಎಕರೆ ಭೂಮಿ ಸೀಮೆಗಳನ್ನು ಮಾಡುವುದು ಜೀವನದ ಉದ್ದೇಶ ಏನು? ಅಥವಾ ಏನಾದರೂ ಅಧಿಕಾರವನ್ನು ಪಡೆಯುವುದು ಜೀವನದ ಉದ್ದೇಶ ಏನು ಅಂತ ಕೇಳಿದಾಗ ಅವರು ಜೀವನದ ಉದ್ದೇಶವನ್ನು ಹೇಳ್ತಾರಂತ. ದ ಪರ್ಪಸ್ ಆಫ್ ಲೈಫ್ ಈಸ್ ದ್ಯಾಟ್ ಟು ಫೈಂಡ್ ಡಿವೈನ್ ಆ್ಯಂಡ್ ಟು ಸರ್ವ್ ಡಿವೈನ್. ಜೀವನದ ಉದ್ದೇಶ ಏನು ಅಂದರೆ ಸತ್ಯವನ್ನು ಅರಿತುಕೊಳ್ಳುವುದು. ಅದಕ್ಕೆ ಅವರು ದಿವ್ಯತೆ ಅಂತ ಕೊಟ್ಟಾರ. ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ಆ ಸತ್ಯದ ಸಲುವಾಗಿ ಸ್ವಲ್ಪ ಶ್ರಮಿಸುವುದು, ಅದೇ ಜೀವನದ ಉದ್ದೇಶ. ಸತ್ಯವನ್ನು ಅರಿಲಾರದ ಮನುಷ್ಯ ಏನೂ ಮಾಡಲಿಕ್ಕಾಗೋದಿಲ್ಲ. ದೊಡ್ಡವ ಯಾರು? ಚನ್ನಬಸವಣ್ಣವರು ಹೇಳ್ತಾರೆ, ಯಾವ ಮನುಷ್ಯ ದೊಡ್ಡವಪ್ಪ? ಅಧಿಕಾರದಲ್ಲಿರುವವ ದೊಡ್ಡವನು, ಹಣ ಗಳಿಸಿದವನು ದೊಡ್ಡವನು, ಅಥವಾ ವಯಸ್ಸಾದವ ದೊಡ್ಡವ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಅಕ್ಕ ಮಹಾದೇವಿಯವರ ಕುರಿತು ಹೇಳ್ತಾರೆ, ಅಜಕಲ್ಪ ಕೋಟಿ ವರುಷದವರೆಲ್ಲ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲ ಹಿರಿಯರೇ, ನಡು ಮುರಿದು ಗುಡುಗೂರಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೇ, ಅಣುವನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಅಂತ. ಯಾರು ಅಜಕಲ್ಪ ಕೋಟಿ ವರ್ಷದವರೆಲ್ಲ ಹಿರಿಯರೇ? 100 ವರ್ಷ ಬದುಕಿದವ್ರು ಹಿರಿಯರಲ್ಲ, ಅಜಕಲ್ಪ ಕೋಟಿ ವರ್ಷ ಬದುಕ್ಯಾರ, ಅವರೇ ಹಿರಿಯರೇನು? ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲ ಹಿರಿಯರು, ಸಾವಿರಾರು ವರ್ಷಗಳವರೆಗೆ ತಪಸ್ಸು ಮಾಡ್ಯಾರ, ಅವ್ರು ಹಿರಿಯರೇನು? ಇನ್ನು ಶರೀರೆಲ್ಲ ಹಣ್ಣಾಗ್ಯದ, ಮುಪ್ಪಿನವರಾಗ್ಯಾರ, ಅವ್ರು ಹಿರಿಯರೇನು? ಇವರು ಯಾರೂ ಹಿರಿಯರಲ್ಲ. ಯಾರು ಹಿರಿಯರು ಅಂತಂದ್ರೆ ಅವ್ರು ಹೇಳ್ತಾರೆ, ಘನವ ಬೆರೆಸಿ ಅಂದರೆ ಸತ್ಯವನ್ನು ಕೂಡಿಕೊಂಡು, ಅಣುವನ್ನು ಅರಿತು, ಸತ್ಯವನ್ನು ಅರಿತು, ಹಿರಿದು ಕಿರಿದೆಂಬ ಭೇದವನ್ನು ಮರೆತು,
ಯಾರು ಕೂಡಲ ಚನ್ನ ಸಂಗಯ್ಯನಲ್ಲಿ ಅಗಲಲಾರ್ದಂಗೆ ಕೂಡಿರ್ತಾರ, ಸತ್ಯದ ಜೊತೆಗೆ ಒಂದಾಗಿರ್ತಾರ, ಅವರು ಸಣ್ಣವ್ರು ಇರಬಹುದು, ದೊಡ್ಡವರು ಇರಬಹುದು, ಹೆಣ್ಣುಮಕ್ಳು ಇರಬಹುದು, ಪುರುಷರಿರ್ಬೋದು, ಅವರು ದೊಡ್ಡವರು ಅಂತ. ಆ ಮನುಷ್ಯ ಸುಖವಾಗಿ ಇರ್ತಾನೆ ಮತ್ತು ಆತ ಸಂತೋಷವಾಗಿರ್ತಾನೆ. ಸತ್ಯವನ್ನು ಅರಿಯುವುದು ಜೀವನದ ಮುಖ್ಯ ಧ್ಯೇಯ. ನಾವೆಲ್ಲ ಸುಖ ಪಡಬೇಕಂತ ಬಯಸ್ತೀವಲ್ಲ, ನಿಜವಾದ ಸುಖ ಯಾವಾಗ ಸಿಗ್ತದಂದ್ರೆ ನಾವು ಸತ್ಯವನ್ನು ಅರ್ಥಾಗನೇ ಸಿಗೋದು. ಈ ಪ್ರಪಂಚ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಇದು ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ನಾವು ಒಂದು ದಿವಸ ಶೂನ್ಯರಾದಾಗನೇ ಸಂತೋಷ ಸಿಗೋದು. ನೋಡಿ, ನೀವು ಗಣಿತದಲ್ಲಿ ಒಂದಕ್ಕೂ ಸಮಾಧಾನ ಇಲ್ಲ, ಎರಡಕ್ಕೂ ಸಮಾಧಾನ ಇಲ್ಲ, 0 ಒಂದದ, ಅದೊಂದು ನಿಶ್ಚಿಂತದ. 1 2 ಸಮೀಪ ಹೋಯ್ತಂದ್ರೆ ನಾ ಸಣ್ಣವಂತ ಅನಿಸ್ತದ ಅದಕ್ಕೆ. ಮತ್ತು 1 ಇನ್ನೂ ನಾನು ಹೆಚ್ಚಾಗಬೇಕಂತ ಬಯಸ್ತದ. ಆದರೆ 0ಕ್ಕೆ ಏನು ಹೆಚ್ಚಾಗಬೇಕಂತಿಲ್ಲ, ಕಡಿಮೆ ಆಗಬೇಕಂತಿಲ್ಲ. ಯಾರ ಹತ್ತಿರ ಹೋಗಿ ಕುಳಿತರೂ ಸಹಿತ ಅದು ನಾನು ಸಣ್ಣದು ಅನ್ನೋದಿಲ್ಲ, ದೊಡ್ಡದು ಅನ್ನೋದಿಲ್ಲ, ಯಾಕಂದ್ರೆ 0 ಅದು. ಹಾಗೆ ಯಾವ ಮನುಷ್ಯ ಸತ್ಯವನ್ನು ಅರ್ತಿರ್ತಾನ ಆತ ಯಾವಾಗಲೂ ಸಂತೋಷಿಯಾಗಿರ್ತಾನೆ. ನಾವು ತಿಳ್ಕೊಳ್ಳಾರ್ದವರು ನಂದು ಇವತ್ತು ಹೆಚ್ಚಾಯಿತು, ಇವತ್ತು ಕಡಿಮೆ ಆಯಿತು, ಒಬ್ಬರ ಹತ್ತಿರ ಹೋದ್ವಿ ಅಂದರೆ ದೊಡ್ಡವರಾಗಿ ಕಾಣ್ತೀವಿ, ಒಬ್ಬರ ಹತ್ತಿರ ಹೋದ್ವಿ ಅಂದರೆ ಸಣ್ಣವರಾಗಿ ಕಾಣ್ತೀವಿ. ಇವತ್ತು ಸುಖ ಇರ್ತದ, ನಾಳೆ ದುಃಖ ಇರ್ತದ. ಈ ಪ್ರಪಂಚ ಹೀಗೆ ಇರುವುದಿದು. ಆದರೆ ಯಾವಾಗ ನಮಗೆ ಶಾಶ್ವತವಾದ ಸುಖ ಸಿಗ್ತದಂದ್ರೆ ನಾವು ಸತ್ಯವನ್ನು ಅರ್ಥ ಆಗ. ಅದನ್ನೇ ಅವರು ಹೇಳಿದರು, ಭಗವದ್ಗೀತೆಯಲ್ಲಿನೂ ಹೇಳಿದರು, ಇದೇನಿದು ಅಧ್ಯಾತ್ಮ ವಿದ್ಯೆ ಅದಲ್ಲ, ಇದು ಬಹಳ ಪವಿತ್ರವಾದ ವಿದ್ಯೆ. ಇದು ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ, ದ ಕಿಂಗ್ ಆಫ್ ಆಲ್ ಸೈನ್ಸ್. ಈ ಅಧ್ಯಾತ್ಮ ವಿದ್ಯೆ ಇದು ಎಲ್ಲ ವಿದ್ಯೆಗಳ ರಾಜ. ಇದು ರಾಜವಿದ್ಯೆ, ರಾಜವಿದ್ಯಾ, ರಾಜಗುಹ್ಯಂ, ಮತ್ತು ಇದು ಅತ್ಯಂತ ಗುಪ್ತವಾದದ್ದು. ಗುಹ್ಯಂ ಅಂದರೆ ಗುಪ್ತವಾದದ್ದು. ಆನಂತರ ಪವಿತ್ರಂ ಇದಮುತ್ತಮಂ, ಇದು ಬಹಳ ಪವಿತ್ರವಾದದ್ದು, ಇದು ಅತ್ಯಂತ ಉತ್ತಮವಾದದ್ದು. ಮತ್ತೇನದ? ಪ್ರತ್ಯಕ್ಷಾವಗಮಂ, ಇದು ಪ್ರತ್ಯಕ್ಷ ಅದ. ಇದನ್ನು ಸಾಧಿಸಿದಂಥ ಮನುಷ್ಯ ನಿಶ್ಚಿತವಾಗಲೂ ಸುಖವನ್ನು ಪಡಿತಾನೆ, ಆತ ನಿಶ್ಚಿತವಾಗಲೂ ಶಾಂತಿಯನ್ನು ಅನುಭವಿಸ್ತಾನೆ. ಮತ್ತೇನದ? ಧರ್ಮ್ಯಂ, ಇದೇ ಧರ್ಮ ಅಂತ ತಿಳ್ಕೊ, ಇದು ನನ್ನ ಪಡೆಯುವುದೇ ಧರ್ಮ ಅಂತ ತಿಳ್ಕೊ. ಸುಸುಖಂ ಕರ್ತುಮವ್ಯಯಂ, ಇದು ಅತ್ಯಂತ ಸರಳವಾದದ್ದು ಮತ್ತು ಇದನ್ನು ನೀವು ಮಾಡಲೇಬೇಕಾಗಿರುವಂಥದ್ದು ಅಂತ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮವ್ಯಯಂ. ನೋಡ್ರಿ, ಅವ್ರು ಎಷ್ಟು ಚಂದ ಹೇಳ್ತಾರೆ. ಮನುಷ್ಯನಿಗೆ ಯಾವಾಗ ನಿಜವಾಗಲೂ ಸಮಾಧಾನ ಸಿಗ್ತದಂದ್ರೆ ಈ ಸತ್ಯವನ್ನು ಅರಿತುಕೊಂಡಾಗ. ಅದಕ್ಕೆ ಅವರು ಹೊರದೇಶದ ತತ್ವಜ್ಞಾನಿ, ಆ ತತ್ವ ಚಿಂತನೆ ಮಾಡುವಂಥ ಒಬ್ಬ ಹೆಣ್ಮಗಳು, ರೂಸ್ವೆಲ್ಟ್ ಅಂತ ಅಮೇರಿಕಾದ ಅಧ್ಯಕ್ಷರಿದ್ದರು. ಅವನ ಹೆಂಡತಿ ರೂಸ್ವೆಲ್ಟ್ ಅಂತ ಆಕೆಗಿನ್ನೂ ಕರಿತಿದ್ರು. ಅವರು ಹೇಳ್ತಾರೆ, ಯಾರ ಮನಸ್ಸು ಯಾವುದನ್ನು ಚಿಂತನೆ ಮಾಡ್ತೈತಿ ಅಂತ. ಈಗೇನು ನಾವು ತಂಡ್ಯಾಗಿ ಹಿಂತಲ್ಲಿ ಬಂದೀವಲ್ಲ, ಆಕೆ ನೋಡ್ರಿ ಅವಾಗ ಹೇಳ್ತಾಳೆ ಏನು ಅಂತ, ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಐಡಿಯಾಸ್, ಎವರೇಜ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಇವೆಂಟ್, ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಪೀಪಲ್. ದೊಡ್ಡ ಮನಸ್ಸಿರ್ತದಲ್ಲ, ಶ್ರೇಷ್ಠ ಮನಸ್ಸಂತ ಯಾರ್ದಿರ್ತದಲ್ಲ,
ಅವರು ಏನನ್ನು ಯೋಚನೆ ಮಾಡ್ತಾರೋ ಅಂದ್ರೆ ಒಳ್ಳೆಯ ಆಲೋಚನೆಯನ್ನು ಮಾಡ್ತಾರೆ, ಐಡಿಯಾಗಳನ್ನು ಹುಡುಕಾಡ್ತಾರೆ, ಮತ್ತು ಫಿಲಾಸಫಿ ತತ್ವಜ್ಞಾನದಲ್ಲಿ ಅವರಿಗೆ ಆಸಕ್ತಿ ಇರ್ತದೆ. ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಐಡಿಯಾಸ್. ಇನ್ನು ಸಾಮಾನ್ಯ ಮನಸ್ಸುಗಳದಾವಲ್ಲ, ಎವರೇಜ್ ಮೈಂಡ್, ಬಹುತೇಕ ಮನಸ್ಸುಗಳದಾವಲ್ಲ, ಅವರೆಲ್ಲರೂ ಎದ್ರ ಬಗ್ಗೆ ಚಿಂತನೆ ಮಾಡ್ತಾರೋ ಅಂದರೆ ಬರೀ ಇವೆಂಟ್ಸ್ ಬಗ್ಗೆ ಚಿಂತನೆ ಮಾಡ್ತಾರೆ. ಇವತ್ತು ಪೇಪರ್ದಾಗ ಸುದ್ದಿ ಏನು ಬಂತು, ಅವ್ರೇನು ಕಾರ್ಯಕ್ರಮ ಮಾಡಿದ್ರು, ಅದು ಹೆಂಗಾಯಿತು, ಇದು ಹೆಂಗಾಯ್ತು ಅಂತ ಇದನ್ನು ಚಿಂತನೆ ಮಾಡ್ತಾರೆ. ಇನ್ನು ಸ್ಮಾಲ್ ಮೈಂಡ್ಸ್ ಅದಾವಲ್ಲ, ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಇನ್ನೊಬ್ಬರ ಬಗ್ಗೆನೇ ಚಿಂತನೆ ಮಾಡ್ತಾರೆ. ನೋಡವ ಹೆಂಗಂದ, ಎಂಥ ಬಟ್ಟೆ ಹಾಕೊಂಡ ನೋಡು, ಹೆಂಗೆ ಹೊಂಟಾನ ನೋಡು. ದೀಸ್ ಆರ್ ಆಲ್ ಸ್ಮಾಲ್ ಮೈಂಡ್ಸ್. ಈಗ ನೀವೆಲ್ಲರೂ ಏನು ಇಲ್ಲಿ ಬಂದು ತಂಡ್ಯಾಗ ಬಂದು ಕುಳ್ತಾರಲ್ಲ, ನೀವೆಲ್ಲರೂ ಗ್ರೇಟ್ ಮೈಂಡನ್ನು ಹೊಂದಿದ್ರಂಥವ್ರು. ನಾವು ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು ಅಂತ ಸೇರಿದವರು. ಇದು ಒಂದು ಸತ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯವನ್ನು ಅರಿತಾಗಲೇ ನಮಗೆ ಸಂತೋಷ ಅಂತ ಇದು ಪಕ್ಕಾ ಇಟ್ಟುಕೊಳ್ಬೇಕು. ಎರಡನೇದು, ನಮ್ಮ ಜೀವನ ಏನದ ಇದು ನನ್ನ ಸಮೃದ್ಧಗೊಳಿಸಬೇಕು. ಏನೇನು ನಮಗೆ ಅನುಕೂಲತೆಗಳು ಸಿಗ್ತಾವ ಇದನ್ನು ಬಳಸಿಕೊಂಡು ಸುಂದರಗೊಳಿಸೋದು. ನಾವಿಲ್ಲಿ ದುಡಿತಾ ಇರುವುದು, ಕಷ್ಟಪಡುವುದು, ಅವಾಗಿ ಜೀವನ ಸಮೃದ್ಧ ಆಗುವುದು. ನಾವೆಲ್ಲ ಏನು ತಿಳ್ಕೊಂಡಿವಿ ಅಂದರೆ, ಈಗ ಒಬ್ಬ ಮನುಷ್ಯ ಜೀವನದಾಗ ಭಾಳ ಚಿಂತೆಗೈತಿ, ಏನರೇ ತ್ರಾಸಾಯಿತು ಅಂತಂದರೆ ಕುಡಿಲಾಕ ಶುರು ಮಾಡ್ತಾನೆ, ಕುಡಿತಾನೆ. ಎದಕ್ಕೆ ಕುಡಿತೀಪ ಅಂತ ಕೇಳಿದ್ರೆ, ನನಗೆ ಸಮಾಧಾನ ಇಲ್ಲ, ಚಿಂತೆ ಅದ, ಅದನ್ನು ಕಳ್ಕೊಳ್ಳಿಕ್ಕೆ ಕುಡಿಯಾಕತ್ತೇನೆ ಅಂತಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ಕುಡಿಯುವುದರಿಂದ ಚಿಂತೆ ಹೋಗುವುದಿಲ್ಲ, ಕುಡಿಯುವುದರಿಂದ ಸಮಾಧಾನ ದೊರೆಯುವುದಿಲ್ಲ, ದುಡಿಯುವುದರಿಂದ ಸಮಾಧಾನ ಸಿಗ್ತೈತಿ ಅನ್ನೋದನ್ನು ಕಲಿಬೇಕು. ದುಡಿಯುವುದರಿಂದ ಕಣ್ತುಂಬ ನಿದ್ರೆ ಬರ್ತದೆ, ದುಡಿಯುವುದರಿಂದ ಮನುಷ್ಯ ನಿಶ್ಚಿಂತನ ಆಗ್ತಾನೆ, ಕುಡಿಯುವುದರಿಂದಲ್ಲ. ಹಾಗೆ ಈ ಜೀವನದಲ್ಲಿ ಇರೋ ತನಕ ಶ್ರಮ ಮಾಡೋದು, ಏನೇ ಬರಲಿ ಅದನ್ನೆಲ್ಲ ಎದುರಿಸಿ ನಾವು ಒಂದು ಸಮೃದ್ಧ ಜೀವನವನ್ನು ಕಟ್ಟಿಕೊಳ್ಳೋದು, ಅದರ ಜೋಡಿ ಸತ್ಯವನ್ನು ಅರಿತುಕೊಳ್ಳೋದು, ಯಾವುದಕ್ಕೂ ಹೆದರಬಾರ್ದು. ಮತ್ತು ನಮ್ಮ ಎಲ್ಲ ಆಸೆಗಳು ಬರೀ ಇನ್ನೊಬ್ಬರೇ ಈಡೇರಿಸ್ತಾರಂತಲ್ಲ, ನಾವು ಮಾಡ್ಕೋಬೇಕಾಗ್ತದೆ. ಒಬ್ಬ ಗೊಂಬೆ ವ್ಯಾಪಾರ ಮಾಡುವವಿದ್ದ, ಅವ 10-12 ಗೊಂಬೆ ತಯಾರು ಮಾಡಿ ವ್ಯಾಪಾರಕ್ಕೆ ತಂದು ಇಟ್ಟುಕೊಂಡಿದ್ದ. ಯಾರೂ ಅವನು ಗೊಂಬೆನ ತೋಳಲಿಲ್ಲ. ಅವಾಗ ಅವಂದ, ಏನಪ್ಪ ಇದು ಗೊಂಬೆನ ಯಾರೂ ತೋಳ್ತಾ ಇಲ್ಲ ಅಂತಂದ. ಮುಂದೆ ಮರುದಿವಸ ಒಂದು ಹೊಸ ಯೋಜನೆ ತೆಗೆದ. ಬಂದವರಿಗೆಲ್ಲ ಏನು ಹೇಳವಂದ್ರೆ, ಈ ಗೊಂಬೆ ಇದು ಸಾಮಾನ್ಯ ಇಲ್ಲ, ಇದನ್ನು ನೀವು ಮನೆಯಾಗ ಹೋಗಿ ಇಟ್ಟು ಪೂಜೆ ಮಾಡಿದ್ರಿ ಅಂದರೆ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತೈತಿ ಅಂತಂದ. ಇವರು ಇಷ್ಟು ಹೇಳೋದ ತಡ ಗೊಂಬೆ ಎಲ್ಲರೂ ತೊಗೊಂಡು ಹೋದರು. ಈ ಗೊಂಬೆ ಇವು ಸಾಮಾನ್ಯ ಇಲ್ಲ, ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನೀವು ಏನು ಆಸೆ ಮಾಡ್ತೀರಿ ಎಲ್ಲ ಆಸೆಗಳನ್ನು ಈಡೇರಿಸ್ತದ ಅಂತಂದ. ಎಲ್ಲ ಗೊಂಬೆ ಹೋದರು, ಎಲ್ಲ ವ್ಯಾಪಾರ ಆಯಿತು. ಅವನು ಬದಿಗೇನೆ ಕಾಯಿಪಲ್ಯ ವ್ಯಾಪಾರ ಮಾಡವಿದ್ದಲ್ಲ, ಅವ ಈ ಗೊಂಬೆ ಅವನಿಗೆ ಕೇಳ್ದ, ಅಲ್ಪ ಏನು ಹುಷಾರ್ತನ ಮಾಡಿದಿ, ಎಲ್ಲ ಗೊಂಬೆ ವ್ಯಾಪಾರ ಮಾಡ್ಕೊಂಡು ಹೊಂಟೆಲ್ಲ, ಜನರಿಗೆ ಹೇಳ್ತಿ ಎಲ್ಲ ಆಸೆ ನಿಮ್ಮ ಆಸೆಗಳನ್ನು ಗೊಂಬೆ ಈಡೇರಿಸ್ತದ ಅಂತ ಹೇಳಿ ಅವ್ರಿಗೆ ವ್ಯಾಪಾರ ಮಾಡಿ ಕಳಿಸಿದಿ, ಮತ್ತು ಅಂಥ ಗೊಂಬೆ ಇತ್ತಂದ್ರೆ ನೀನೇ ಯಾಕೆ ನಿನ್ನ ಮನ್ಯಾಗ ನಿಂದು ಎಲ್ಲ ಆಸೆಗಳನ್ನು ಕೇಳಬಾರದು ಅಂತ ಕೇಳಿದ. ನೀನ ಪೂಜೆ ಮಾಡಿ ನೀನ ಪ್ರಾರ್ಥನೆ ಮಾಡಿ ನನಗಿದನ್ನು ಕೊಡು ಅಂತ ಕೇಳಿದ್ದಂದ್ರೆ ಎಲ್ಲ ಕೊಟ್ಟೇ ಬಿಡ್ತಿತ್ತಲ್ಲ ಗೊಂಬೆ ಅಂತಂದ. ಅವಂದ, ನೋಡು ನನಗೆ ಗೊತ್ತತಿ, ಜನರು ಅವ್ರು ತಿಳ್ಕೊಳ್ಳಿ, ಅವ್ರ ಸಮಾಧಾನಕ್ಕಾಗಿ ತೆಗೆದುಕೊಂಡು ಹೋಗ್ಯಾರ. ಗೊಂಬೆ ನೋಡು, ನಾನು ನಿಜವಾಗಲೂ ಹೇಳ್ತೀನಿ, ಗೊಂಬೆ ನಮ್ಮ ಆಸೆಗಳನ್ನು ಪೂರೈಸುವುದಿಲ್ಲ, ಉಳಿದವರು ಯಾರೂ ನಮ್ಮ ಆಸೆಗಳನ್ನು ಪೂರೈಸುವುದಿಲ್ಲ.
ನಿಜವಾಗಲೂ ನಮ್ಮ ಆಸೆಗಳು ಪೂರೈಸಬೇಕಾದ್ರೆ ಶ್ರಮನೇ ನಮ್ಮ ಆಸೆಯನ್ನು ಪೂರೈಸ್ತೈತಿ ಅಂತ. ಬರೇ ಹೇಳಿದ ಮಾತ್ರಕ್ಕೆ ಆಗುವುದಿಲ್ಲ, ಕಷ್ಟಪಟ್ಟು ಬೆವರು ಸುರಿಸಬೇಕಾಗ್ತದೆ. ಸುಮ್ಮನೆ ಏನೋ ಇದು ಗೊಂಬಿ ನಮಗೆ ಸಹಾಯ ಮಾಡ್ಬೋದು ಅಷ್ಟೇ, ಭರವಸೆಯನ್ನು ತುಂಬಬಹುದು ಅಷ್ಟೇ, ಆದರೆ ನಾವೇ ಮಾಡಬೇಕಾಗ್ತೈತಿ ಅಂತ. ನೋಡ್ರಿ ಅದು ಹೇಗಿರಬೇಕು. ಅದಕ್ಕೆ ಇದನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ದುಡಿಮೆಯನ್ನು ಇಟ್ಟುಕೊಂಡು ಜೀವನವನ್ನು ಸುಂದರಗೊಳಿಸುವುದು, ಆನಂತರ ಸತ್ಯವನ್ನು ಅರಿಯುವುದು. ಇದಕ್ಕೆ ಎಲ್ಲದಕ್ಕೂ ಒಂದು ಏನು ಬೇಕು ಅಂದರೆ ಒಬ್ಬ ಗುರು ಬೇಕು. ಆ ಗುರುವಿನ ಮಾತುಗಳನ್ನು ನಾವು ಕೇಳಬೇಕು. ಈಗ ಒಂದು ನೀವು ಮೊಬೈಲ್ ತಂದ್ರಿ ಅಂದರೆ ಆ ಮೊಬೈಲ್ಗೆ ಒಂದು ಗೈಡ್ ಇರ್ತದೆ ಹೆಂಗೆ ಬಳಸಬೇಕು ಅಂತ. ಆನಂತರ ಒಂದು ಸ್ಥಳಕ್ಕೆ ಹೋದ್ರಿ ಅಂದ್ರೆ ಆ ಸ್ಥಳದಲ್ಲಿ ಏನೇನು ತೋರಿಸ್ಬೇಕು, ಏನೇನು ನೋಡಬೇಕು ಅಂಥೇಳಿ ಒಬ್ಬ ಗೈಡ್ ಇರ್ತಾನೆ, ಅವನು ತೋರಿಸ್ತಾನೆ. ಹಾಗೆ ಈ ಜಗತ್ತಿನೊಳಗೆ ದೇವರು ನಮ್ಮನ್ನು ಕಳಿಸಿದಲ್ಲ, ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂತ ಅವ ತಿಳಿಸ್ಬೇಕಾಗೈತಲ್ಲ, ಒಬ್ಬರನ್ನ ಗೈಡ್ ಕಳಿಸ್ಬೇಕಲ್ಲ. ಆ ಗೈಡ್ ಯಾರು ಅಂದರೆ ಗುರುಗಳೇ ನಮ್ಮ ಗೈಡು. ಮೊಬೈಲ ಬಳಸಲಿಕ್ಕೊಂದು ಹೆಂಗೆ ಗೈಡ್ ಇರ್ತದೆ, ಹಾಗೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಲಿಕ್ಕೆ ಒಬ್ಬ ಗೈಡ್ ಇರ್ತಾರೆ, ಅವರಿಗೆ ಗುರುಗಳಂತ ಕರೆಯೋದು. ಅವ್ರದ್ದು ಜ್ಞಾನ ಸಾಮಾನ್ಯ ಇರುವುದಿಲ್ಲ. ಅದು ನೋಡ್ರಿ, ಒಂದು ಸಣ್ಣದೊಂದು ಕಿಡಿ, ಬೆಂಕಿಯ ಕಿಡಿ ದೊಡ್ಡ ಅರಣ್ಯವನ್ನು ಸುಡ್ತದೆ. ದೊಡ್ಡ ಅರಣ್ಯವನ್ನು ಸುಡಲಿಕ್ಕೇನು ಒಂದು ಕ್ವಿಂಟಲ್ ಗಟ್ಟಲೆ ಟನ್ ಗಟ್ಟಲೆ ಬೆಂಕಿ ಬೇಕಾಗ್ತದೆ ಏನು? ಏನಿಲ್ಲ, ಒಂದು ಸಣ್ಣದೊಂದು ಕಿಡಿ, ಒಂದು ಸಣ್ಣ ಬೆಂಕಿ ಕಿಡಿ ದೊಡ್ಡ ಅರಣ್ಯವನ್ನೆಲ್ಲ ನಾಶ ಮಾಡ್ತದಲ್ಲ. ಹಂಗೆ ಗುರುವಿನ ಒಂದು ಜ್ಞಾನದ ಕಿಡಿ ನಮ್ಮ ಒಳಗಡೆ ಒಂದು ಸಲ ಹೊತ್ತುಕೊಂಡಿತ್ತು ಅಂದರೆ ನಮ್ಮದು ಎಷ್ಟೇ ವರ್ಷದ ಕಷ್ಟಗಳಿರಲಿ, ದುಃಖ ಇರಲಿ, ಅವುಗಳನ್ನೆಲ್ಲ ನಾಶ ಮಾಡ್ತದೆ, ಎಲ್ಲ ನಾಶ ಮಾಡ್ತದೆ. ನಾವು ಅಂತೀವಲ್ಲ, ನಮ್ಮವರಿಂದೇ ನಾವು ಹಾಳಾಗ್ತೀವಪ್ಪ ಅಂತೀವಿ. ಕಿತ್ತೂರು ಚೆನ್ನಮ್ಮನಿಗೆ ಯಾರು ಮೋಸ ಮಾಡಿದ್ರು? ಅವ್ರ ಜೋಡಿ ಇರೋವರೇ ಮೋಸ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣ ಯಾರು ಮೋಸ ಮಾಡಿದ್ರು? ಅವ್ರ ಜೋಡಿ ಇರೋವರೇ ಮೋಸ ಮಾಡಿದ್ರು. ಬೇರೆಯವರು, ಹೊರಗಿನವ್ರು ನಮ್ಮ ವೈರಿಗಳಲ್ಲ, ನಮ್ಮವರೇ ನಮಗೆ ವೈರಿ ಅಂತೀವಲ್ಲ. ಹೆಂಗೆ ನಮ್ಮ ಜೋಡಿ ಇದ್ದವರೇ ನಮಗೆ ವೈರಿ ಇರ್ತಾರಲ್ಲ, ನಿಜವಾಗಲೂ ನನಗೆ ವೈರಿ ಯಾರು ಅಂದರೆ ನಾನೇ. ಹೆಂಗೆ ನಮ್ಮ ಸಮೀಪ ಇದ್ದವರೇ ನನಗೆ ತೊಂದರೆ ಕೊಡ್ತಾರೆ, ನಮ್ಮ ಸಮೀಪ ಇದ್ದವರೇ ನಮ್ಮನ್ನು ನಾಶ ಮಾಡ್ತಾರೆ. ಹಂಗೆ ಒಂದು ವೇಳೆ ನನ್ನ ಶರೀರನೇ ನನಗೆ ಸಹಾಯ ಇರಲಿಲ್ಲ ಅಂದರೆ, ನನ್ನ ವಿಚಾರಗಳೇ ನನಗೆ ಸಹಾಯಕ ಇರಲಿಲ್ಲ ಅಂದರೆ ನಾನೇ ಹಾಳಾಗ್ತೀನಿ. ನನ್ನನ್ನು ಮೊದಲು ಸುಧಾರಿಸಿಕೊಳ್ಳಬೇಕು. ನಮ್ಮನ್ನು ಸುಧಾರಿಸುವಂಥ ಗುರು ಒಬ್ಬ ನಮಗೆ ಸಿಗಬೇಕು. ಆತ ನಮ್ಮನ್ನು ಸುಧಾರಿಸ್ತಾನೆ. ಈಗ ಆ ಗುರುವಿನ ಅವಶ್ಯಕತೆ ಬಹಳ ಅದ. ಈಗ ನೀವು ಒಂದು ಟವರ್ ಇಲ್ಲಿ ಇಂಡಿ ಒಳಗೆ ಒಂದು BSNL ಟವರ್ ಹಾಕಿದ್ರಿ ಅಂದರೆ BSNL ನೆಟ್ವರ್ಕ್ ಬರ್ತದೆ. ಜಿಯೋ ಟವರ್ ಇತ್ತಂದ್ರೆ ಜಿಯೋ ನೆಟ್ವರ್ಕ್ ಬರ್ತದೆ. ಟವರ್ ಇರಲಿಲ್ಲ ಅಂದ್ರೆ ಬರೋದಿಲ್ಲ ನೆಟ್ವರ್ಕ್. ಹಾಗೆ ಒಬ್ಬ ಗುರು ಒಂದು ಊರಾಗಿದ್ದ ಅಂದ್ರೆ ಅಲ್ಲಿ ಅಧ್ಯಾತ್ಮ ಶುರು ಆಗ್ತದೆ. ಅವನು ಜಿಯೋ ಟವರ್ ಅಲ್ಲ, BSNL ಅಲ್ಲ, ಸ್ಪಿರಿಚುವಲ್ ಟವರ್ ಆತ ಗುರು. ಆತ ಒಬ್ಬ ಕುಳಿತ ಅಂತಂದ್ರೆ ಸ್ಪಿರಿಚುವಾಲಿಟಿ ತಾನೇ ಶುರು ಆಗ್ತದೆ. ಅದೊಂದು ದೊಡ್ಡ ಟವರ್ ಹಾಕಿಸಿಬಿಡೋದು ಗುರು. ಅದನ್ನೇ ನಮ್ಮ ಸರ್ವಜ್ಞ ಕವಿ ಎದಕ್ಕೆ ಹೇಳಿದರು ಅಂತಂದ್ರೆ, ನೋಡಪ್ಪ ನೀ ಏನರೇ ಮಾಡು, ಏನರೇ ಆಗಿರು, ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರುವಾಗಿ ಗುರುವಿನ ಹತ್ತಿರವಿರಿಸಂದ ಸರ್ವಜ್ಞ. ಏನರೇ ಮಾಡು, ಗುರುವೇ ನೀನು ನಮ್ಮನ್ನು ನಿಮ್ಮ ಹತ್ತಿರ ಇಟ್ಟುಕೊಡ್ರಿ. ನಿಮಗೆ ಒಂದು ಎತ್ತು ಮಾಡ್ಕೊಳ್ತಿದ್ರಿ ಅಂದ್ರೆ ನಮ್ಮನ್ನು ವಾಹನ ಮಾಡಿಕೊಡ್ರಿ, ಎತ್ತು ಮಾಡಿಕೊಡ್ರಿ. ತೊತ್ತು ಮಾಡಿಕೊಡ್ರಿ, ಒಬ್ಬ ಸೇವಕನನ್ನಾಗಿ ಮಾಡಿಕೊಡ್ರಿ. ತೊತ್ತ ಅಂದರೆ ಸೇವಕ. ಆನಂತರ ನಿಮಗೆ ಸೇವೆಕ್ಕೂ ನಾವು ಯೋಗ್ಯ ಇರಲಿಲ್ಲ ಅಂದ್ರೆ ಒಂದು ನಿಮ್ಮ ಹಿತ್ತಲದಾಗಿ ಗಿಡಾರೇ ಮಾಡ್ರಿ, ಗಿಡ ಆಗಿರ್ತೀವಿ. ನಮ್ಮನ್ನು ನೀವು ಗಿಡ ಮಾಡದಿದ್ರೂ ಅಷ್ಟು ಯೋಗ್ಯತೆ ನಮಗೆ ಇರ್ದಿದ್ರೆ ಕೊನೆಗೆ ನಿಮ್ಮ ಕಾಲಾಗ ಹಾಕೊಳ್ಳುವಂಥ ಚಪ್ಪಲರೇ ಮಾಡಿಕೊಡ್ರಿ.
ನಿಮ್ಮ ಚಪ್ಪಲಾಗ್ಯಾರೆ ನಿಮ್ಮ ಸಮೀಪ ಇರ್ತೀವಿ ನೋಡ್ರಿ. ಅವ್ರದ್ದು ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಗುರುವಿನ ಪಾದದ ಕೆರುವಾಗಿ ನಿಮ್ಮ ಹತ್ತಿರದಲ್ಲಿರಿಸಂದ ಸರ್ವಜ್ಞ. ಅಷ್ಟೆಲ್ಲ ಯಾಕೆ ಕೇಳ್ಕೊಂಡ್ರು ಅಂದರೆ ಗುರುವಿನಲ್ಲಿ ಒಂದು ಅಂಥದ್ದು ಶಕ್ತಿ ಸಾಮರ್ಥ್ಯ ಇರ್ತದೆ. ಆತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ಅದನ್ನು ನಾವೆಲ್ಲ ಅನೇಕ ಮಹಾಪುರುಷರ ಜೀವನದಲ್ಲಿ ನೋಡ್ತೀವಿ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಪರಮಹಂಸರು ಬರೀ 52 ವರ್ಷ ಬದುಕಿದರು. ವಿವೇಕಾನಂದರು 38 ವರ್ಷ ಬದುಕಿದರು. ರಾಮಕೃಷ್ಣ ಪರಮಹಂಸರು ದೇಹ ಬಿಟ್ಟ ಬಳಿಕ ಅವ್ರಿಗೆ ಇವರೊಂದು 30-40 ಜನ ಶಿಷ್ಯರಿದ್ದರು. ಇನ್ನೆಲ್ಲ ಎಲ್ಲಿರೋದು, ಅವ್ರು ಮೊದಲು ದೇವಸ್ಥಾನದಾಗಿರ್ತಿದ್ರು, ಎಲ್ಲಿರೋದು ಅಂತ ಹೇಳಿ ಕಲ್ಕತ್ತದಾಗ ಒಂದು ಬಾಡಿಗೆ ಮನೆ ಮಾಡಿದರು. ಆದರೆ ಆ ಬಾಡಿಗೆ ಮನೆಯಾಗೂ ಭಾಳ ದಿವಸ ಇರಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಬಾಡಿಗೆ ಕೂಡ ಅಷ್ಟು ಹಣ ಇರಲಿಲ್ಲ ಇವ್ರ ಹತ್ತಿರ. ಅಲ್ಲಿಂದ ಬಿಟ್ಟು ಊರು ಹೊರಗಡೆ ಒಂದು ಭೂತ್ ಬಂಗ್ಲಾ ಅಂತಿತ್ತು, ಅಲ್ಲಿ ಉಳ್ಕೊಂಡ್ರು. ಅಲ್ಲಿ ಯಾರೂ ಇರ್ತಿರ್ಲಿಲ್ಲ, ಭೂತ್ ಬಂಗ್ಲಾ ಅದು, ಅಲ್ಲಿ ಉಳ್ಕೊಂಡ್ರು. ಅಲ್ಲಿನೂ ಇರಲಿಲ್ಲ ಭಾಳ ದಿವಸ. ವಿವೇಕಾನಂದರು ರಾಜಸ್ಥಾನಕ್ಕೆ ಬಂದರು, ಉಳಿದ ಶಿಷ್ಯರು ಎಲ್ಲೆಲ್ಲೋ ಹೋದರು. ಅಲ್ಲಿ ರಾಜಸ್ಥಾನದಲ್ಲಿ ಬಂದಾಗ ಅಲ್ಲಿ ಒಬ್ಬ ರಾಜ ಇವ್ರನ್ನ ಅಮೇರಿಕಕ್ಕೆ ಕಳಿಸ್ತಾರೆ. ಅವ್ರ ಹತ್ತಿರ ಹಣ ಎಷ್ಟಿತ್ತು ಅಂದರೆ ವಿವೇಕಾನಂದರ ಹತ್ತಿರ ಅಮೇರಿಕಕ್ಕೆ ಹೋಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಣ ಇತ್ತು. ಆದರೆ ಗುರುವಿನ ಶಕ್ತಿ, ಗುರುವಿನ ಅನುಗ್ರಹ ಹೆಂಗಿರ್ತದೆ ನೋಡ್ರಿ. ಪರಮಹಂಸರು ಹೇಳಿ ಹೋಗಿದ್ರೆ ನಿಮಗೇನೂ ಕೊರತೆ ಆಗೋದಿಲ್ಲ ಅಂತ. ಇವರು ಹಡಗಿನಿಂದ ಹೋಗಿ ಅಮೇರಿಕಕ್ಕೆ ಇಳಿತಾರೆ. ಅಲ್ಲೊಬ್ಬ ಹೆಣ್ಮಗಳು ಇವರಿಗೆ ಭೇಟಿ ಆಗ್ತಾಳೆ. ನೀವು ಇವತ್ತು ನಮ್ಮ ಮನೆಗೆ ಬರಬೇಕು, ನನಗೊಂದು ಪ್ರೇರಣೆ ಆಗ್ಯದ, ಇಂಥ ಒಬ್ಬ ಸಾಧು ಬರ್ತಾನೆ, ಸನ್ಯಾಸಿ ಬರ್ತಾರೆ, ನೀವು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಒಂದು ಪ್ರೇರಣೆ ಆಗೈತಿ ಅಂತ ಹೇಳ್ತಾರೆ. ಆಕೆ ಎಲ್ಲ ವ್ಯವಸ್ಥೆ ಮಾಡಿ ಇವ್ರನ್ನ ಎಲ್ಲಿ ಮುಟ್ಟಿಸ್ತಾಳು ಅಂದ್ರೆ ಅದೇನು ಸರ್ವಧರ್ಮ ಸಮ್ಮೇಳನ ನಡೆದಿತ್ತು ಚಿಕಾಗೋಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತಾಳೆ. ಅಲ್ಲಿ ಮಾತನಾಡಿದ ಇವ್ರ ಭಾಷಣಗಳು, ಮಾತುಗಳು ಇಡೀ ಜಗತ್ತಿನ ತುಂಬ ಪ್ರಸಾರ ಅದು. ಇವತ್ತು ರಾಮಕೃಷ್ಣ ಆಶ್ರಮಗಳು ಜಗತ್ತಿನ ತುಂಬ ಬಂದು ಶಿಷ್ಯರಿಗೆ ಇರಲಿಕ್ಕೆ ಮನೆ ಇರಲಿಲ್ಲ, ಬಾಡಿಗೆ ಮನೆ ಆಗಿದ್ರು. ಅವ್ರಿಗೆ ಉಣ್ಲಿಕ್ಕೆ ಅನ್ನ ಸಹಿತ ಸಿಗ್ತಿರಲಿಲ್ಲ. ಅಷ್ಟು ಕಷ್ಟಪಟ್ಟು ಇದ್ರೂ ಸಹಿತ ಒಬ್ಬ ಶ್ರೇಷ್ಠ ತಪಸ್ವಿ ಗುರುವಿನ ಶಕ್ತಿ ಏನು ಮಾಡಿತು ಅಂದರೆ ಆ ಜ್ಞಾನವನ್ನು ಜಗತ್ತಿನ ತುಂಬ ಪ್ರಸಾರ ಆಗುವಂಗೆ ಮಾಡಿತು. ಹಾಗೆ ನಮ್ಮ ಅಪ್ಪುಗಳದು ಮತ್ತು ಅಪ್ಪುಗಳು ಗುರುಗಳಾಗಿರುವಂಥ ಮಲ್ಲಿಕಾರ್ಜುನ ಅಪ್ಪುಗಳದು ಅಂಥದ್ದೇ ಒಂದು ಸಾಮರ್ಥ್ಯ. ಈಗ ನಾವೆಲ್ಲ ಬರೀ ಅಪ್ಪುಗಳನ್ನು ನೋಡೇವಿ. ಇವರು ಹೆಂಗೆ ನಿರಾಭಾರ ಇದ್ರಲ್ಲ, ಇವ್ರಕ್ಕಿಂತಲೂ ಅಷ್ಟೇ ನಿರಾಭಾರ ಮಲ್ಲಿಕಾರ್ಜುನ ಅಪ್ಪುಗಳವರು. ಅವರು ಅವ್ರದ್ದೇ ಒಂದು ಗ್ರಂಥವನ್ನು ಬರ್ಕೊಂಡಾರ, ಪುರಾಣ ಅಂತ. ಅದಕ್ಕೆ ಶಿವಾನಂದ ಪುರಾಣ ಅಂತ ಇಟ್ಟಾರ ಹೆಸರ. ಅವರು ಹೇಳ್ತಾರೆ ಗುರುಗಳ ಶಕ್ತಿ ಹೆಂಗೆ ಕೆಲಸ ಮಾಡ್ತೈತಿ ಅಂತ. ಅವರು ಇರೋ ತನಕ ಶಿವಾನಂದ ಅಪ್ಪುಗಳದೊಂದು ಭಾವಚಿತ್ರ, ಅದಕ್ಕೆ ಉದ್ದಾಗಿ ಸಾಷ್ಟಾಂಗ ನಮಸ್ಕಾರ ಹಾಕೋರು. ಅದರಾಗ ಪುಸ್ತಕದಾಗ ಹೇಳ್ಕೊಂಡಾರ, ಅವರು ಇಲ್ಲಿಂದ ಕೊಳ್ಳೇಗಾಲಕ್ಕೆ ಹೋದ್ರಂತ. ಅದು ನಿಜಗುಂಡ್ರ ಕ್ಷೇತ್ರ. ಅಲ್ಲಿ ಕೈವಲ್ಯ ಪದ್ಧತಿ ಅಂತ ಏನೊಂದು ಗ್ರಂಥ ಬರೆದಾರ ನಿಜಗುಣ ಶಿವಯೋಗಿಗಳು. ಅವರು ತಪಸ್ಸು ಮಾಡಿದಂಥ ಶಂಭುಲಿಂಗನ ಬೆಟ್ಟ ಅದು, ಅಲ್ಲಿಗೆ ಹೋಗಬೇಕು ಅಂತ ಇವ್ರು ಹೋದರು. ಇವರು ಆವಾಗಿನ ಕಾಲಕ್ಕೆ ಏನು ಫೋನ್ ಇಲ್ಲ, ಪತ್ತಾ ಇಲ್ಲ. ಹೋದರು. ಅಲ್ಲಿ ಹೋದ ನಂತರ ಒಬ್ಬ ಮನುಷ್ಯ ಬರ್ತಾನೆ ಇವತ್ತು ಇವ್ರ ಹತ್ತಿರ, ನೀವು ನಮ್ಮ ಮನೆಗೆ ಇವತ್ತು ಬರಬೇಕು, ಸ್ನಾನ ಪೂಜೆ ಪ್ರಸಾದ ನಮ್ಮ ಮನೆಯಲ್ಲೇ ಆಗಬೇಕು ಅಂತ. ಅವಾಗ ಇವ್ರು ಅಂತಾರೆ, ನಿನಗೆ ಯಾರು ಹೇಳಿದರು? ನಾ ಅಂತೂ ಹಾಗೆ ಬಂದೆ, ಯಾರಿಗೂ ಹೇಳಿಲ್ಲ ಸಹಿತ, ನಿನಗೆ ಯಾರು ಹೇಳಿದರು ಅಂತ. ಆವಾಗ ಅವ್ರು ಹೇಳ್ತಾರೆ, ರಾತ್ರಿ ನನಗೊಬ್ಬರು ಬಂದು ಹೀಗೊಬ್ಬ ಸನ್ಯಾಸಿ ಬರುವದಾನ, ಗದಗದಿಂದನೋ ವಿಜಯಪುರದಿಂದನೋ, ನೀನು ಅವ್ರನ್ನ ಇವತ್ತು ಅವರು ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು, ಪ್ರಸಾದ ಮಾಡಿಸಿ ಕಳಿಸ್ಬೇಕು ಅಂತ ಪ್ರೇರಣೆ ಆಗೈತಿ ಅಂತ ಹೇಳಿದರು.
ಅವ ಬಂದ ತಕ್ಷಣನೇ ಇವ್ರಿಗೆ ಕೇಳ್ತಾನೆ, ನೀವೇ ಏನು ಹಿಂಗೆ ಕೇಳಿದ ತಕ್ಷಣವೇ ಇವರು ಹೇಳ್ತಾರೆ. ನೋಡ್ರಿ ಹೇಗೆ ಸಂಬಂಧ ಇರಬೇಕು. ಗುರುವಿನ ಶಕ್ತಿ ಅದು ಕೆಲಸ ಮಾಡ್ತದೆ. ಅವರು ಮಲ್ಲಿಕಾರ್ಜುನ ಅಪ್ಪುಗಳು ಅವರು ಪ್ರವಚನ ಹೇಳಲಾರ್ದ ಊಟ ಮಾಡ್ತಿದ್ದಿಲ್ಲ. ಹೀಗೆ ಒಂದು ಸಲ ಒಂದು ಮನೆಗೆ ಹೋದರು, ಅವರಿಗೆ ಹಸು ಆಗಿತ್ತು. ಅವ್ರ ಮನೆಯವ್ರು ಹೇಳಿದ್ರು, ಏನರ ಸ್ವಲ್ಪ ಪ್ರಸಾದ ಮಾಡಿರಿ ಅಂತ. ಅವಾದ್ರೆ ಇವ್ರು ಹೇಳಿದರು, ನಂದು ಒಂದು ನಿಯಮ ಐತಿ, ನಾನು ನಮ್ಮ ಗುರುಗಳಿಗೆ ಒಂದು ಕೊಟ್ಟೇನಿ ವಚನ. ನಂದು ನಿಯಮ ಏನೈತಿ ಅಂದರೆ ಪ್ರವಚನ ಹೇಳಲಾರ್ದ ಊಟ ಮಾಡಂಗಿಲ್ಲ. ನಿಮ್ಮ ಮನೆಯ ಊಟ ನಾ ಮಾಡಬೇಕಾಗಿತ್ತಂದ್ರೆ ಮೊದಲು ನೀವು ಇಬ್ಬರು ಗಂಡ ಹೆಂಡತಿ ಕುಳಿತುಕೊಂಡು ನಾನು ಪ್ರವಚನ ಕೇಳಬೇಕು, ಆನಂತರ ಊಟ ಮಾಡೋದು. ಹಾಗೆಲ್ಲ ಕಷ್ಟಪಟ್ಟಾರಂತ ಇಂಥ ನಡೆದಾಡೋ ದೇವರು ತಯಾರಾಗ್ಯಾರ. ಸುಮ್ಮನೆ ಆಗಲಿಲ್ಲ ಅವರು. ಅದಕ್ಕೆ ಎಷ್ಟೋ ವರ್ಷಗಳ ಶ್ರಮ ಅದ, ಎಷ್ಟೋ ವರ್ಷಗಳ ತಪಸ್ಸದ, ಅದು ಕೆಲಸ ಮಾಡ್ತದೆ. ಅಂಥ ಗುರುಗಳನ್ನು ನಾವು ಸ್ಮರಿಸ್ತಾ ಅವರ ಮಾತುಗಳನ್ನು ನೆನಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಅವರು ಇದೇ ಒಂದು ಸ್ವಲ್ಪ ತಿಂಗಳಲ್ಲಿ ನವಂಬರ್ ಡಿಸೆಂಬರ್ದಲ್ಲೇ 2013ರಲ್ಲಿ ಇಲ್ಲಿ ಪ್ರವಚನವನ್ನು ಮಾಡಿದ್ರು. ಅದರ ನೆನಪು ಆಗಲಿ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ನೀವೆಲ್ಲ ಕೂಡಿದ್ದೀರಿ. ಬಹಳ ಸಂತೋಷ. ಕಾರ್ಯಕರ್ತರು ಎಲ್ಲ ಯುವಕರು ಹಿರಿಯರು ಬಹಳ ಶ್ರಮಪಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ಇಷ್ಟು ದೊಡ್ಡ ಗ್ರೌಂಡ್ ಎದಕ್ಕೆ ಹಿಡ್ದಾರಂದ್ರೆ, ನಾ ಭಾಳ ಚಲೋ ಪ್ರವಚನಕಾರದನೆ ಅಂತ ಹಿಡ್ದಿಲ್ಲ ಅವರು. ಇಂಡ್ಯಾಗ ಕೇಳೋರು ಹೆಚ್ಚದಾರ, ಅವ್ರಿಗೆ ಜಾಗ ಕಡಿಮೆ ಆಗಬಾರ್ದಂತ ಹಿಡ್ದಾರ. ನಾ ಭಾಳ ಅಷ್ಟು ಪ್ರವಚನ ಹೇಳೋದಿಲ್ಲ, ಏನೋ ಅಪ್ಪುಗಳು ಏನು ನೆನಪಿಸ್ಕೊಡ್ತಾರ ಅಷ್ಟೇ ಹೇಳೋದು. ಮತ್ತು ಎಲ್ಲ ನಿಮಗೆ ಗೊತ್ತಿರಲಾರ್ದು ಹೇಳಕ್ಕೆ ನಾ ಏನು ಕಂಪ್ಯೂಟ್ರ್ ಅಲ್ಲ, ನಾನು ನಿಮ್ಮಂಗೆ ಒಬ್ಬ ಮನುಷ್ಯ ಅದನ್ನು. ನನಗೆ ಎಷ್ಟು ತಿಳಿತದ ಅಷ್ಟು ನಾ ಹೇಳಬೇಕು. ಇಲ್ಲಿ ಎದಕ್ಕೆ ಕೂಡೋದು ಅಂತಂದ್ರೆ ಅವರನ್ನು ಸ್ಮರಣೆ ಮಾಡೋದು, ಒಂದು 4 ಮಾತುಗಳು ನಮ್ಮ ತಲೆ ಒಳಗೆ ಅವರು ಬರಲಿ ಅಂತ ಹೇಳಿ ಕೂಡುವುದು, ಇದೇ ಒಂದು ಸತ್ಸಂಗ. ಮತ್ತಿದು ತಂಡ ಅದಲ್ಲ, ತಂಡ ಎದಕ್ಕೆ ಬಿಡ್ತೈತಿ ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಿಡ್ತದ ಅದು. ನೋಡು ನೀವು ಪ್ರವಚನಕ್ಕೆ ಹೋಗ್ತೀನಂತಾನಲ್ಲ, ಹೆಂಗೆ ಹೋಗ್ತಾನೆ ನೋಡು ಅಂತ ತಂಡಿ ಬಿಡ್ತದ. ತಂಡಿರಲಿಲ್ಲ ಮಸ್ತ್ ಪೈಕಿ ನಮಗೆ ಅನುಕೂಲ ಆದಾಗ ಬರೋದು, ಯಾರು ಬೇಕಾದಾರು ಬರ್ತಾರೆ. ಅದಕ್ಕೆ ಬರಲಿಕ್ಕೆ ದಾರಿಯಲ್ಲಿ ತೊಂದರೆಗಳಿರಬೇಕು, ವಿಪರೀತ ತಂಡಿರಬೇಕು. ಇಲ್ಲಿ ಹಾಸಾಕ ಕೂಡಾಕ ಏನೂ ತೊಂದರೆ ಅನುಕೂಲತೆ ಇರಬಾರ್ದು, ತೊಂದರೆ ಇರಬೇಕು. ಅದನ್ನು ಎಲ್ಲ ಲೆಕ್ಕಿಸದೆ ಬಂದು ಯಾರು ಕೂಡ್ತಾರಲ್ಲ ಅವನಲ್ಲಿ ಖರೆ ಆಸಕ್ತಿ ಐತಿ ಅಂತ ಅದರ ಅರ್ಥ. ಎಲ್ಲ ಅನುಕೂಲತೆ ಇದ್ದಾಗೆಲ್ಲ ಮಾಡ್ತಾರೆ. ಅದಕ್ಕೆ ನೀವೆಲ್ಲ ನೋಡ್ರಿ, ಇಷ್ಟು ಜನ ಬಂದರೆ ಭಾಳ ಸಂತೋಷ. ನೀವು ಒಂದು 18 ದಿವಸ ಬರ್ರಿ. ನಾ 18 ದಿವಸ ಆಶ್ರಮ ಬಿಟ್ಟೇನೆ, ಹೋಗೋದಿಲ್ಲ ಆಶ್ರಮಕ್ಕೆ, ಇಲ್ಲೇ ನಿಮ್ಮ ಊರಾಗಿರ್ತೀನಿ. 18 ದಿವಸ ನಾ ಮನೆಗೆ ಅಂದರೆ ಆಶ್ರಮಕ್ಕೆ ಹೋಗೋದಿಲ್ಲ. ನಿಮಗೆ ಅದು ಆಗೋದಿಲ್ಲ 18 ದಿವಸ ನಮ್ಮ ಜೋಡಿ ಇರೋದು. ನೀವು 18 ತಾಸು ಬರ್ರಿ, 18 ತಾಸು, ದಿವಸ 1 ತಾಸು. ಮತ್ತು ಏನ್ರಿ ಇದೇನಿದು ಹೊಸದದ, ಇದ್ರಾಗ ನಾವು ಅಪ್ಪುಗಳಿಂದ ಕೇಳಿದ್ವಿ, ಹಾಗೆ ಯಾರ್ದಾರ ಎಲ್ಲಾರ್ದು ಕೇಳ್ಕೊತ ಇರ್ತೀವಿ, ನಮ್ಮ ಇಂಡಿಯಲ್ಲಿ ಇದೇನು ಕಡಿಮೆ ಇಲ್ಲ, ಇದ್ರಾಗೇನು ಹೊಸದೈತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇದು ಅಧ್ಯಾತ್ಮ. ಮತ್ತು ಇದು ನಿಮಗೆ ಹಳಿದಾಗ್ತಿತ್ತಂದ್ರೆ ನಿಮ್ಮ ಪ್ರಪಂಚದಾಗ ಯಾವುದು ಹೊಸದೈತಿ? ಏನು ನಿಮ್ಮ ಹೆಂಡತಿ ಹೊಸದಳು, ಮಕ್ಕಳು ಹೊಸಬರು, ಮನೆ ಹೊಸದು, ಯಾವುದು ಹೊಸದು? ಅದೇ ಹಳಿ ಮನೆ ನಿಮ್ಮ ಅಜ್ಜ ಕಟ್ಟಿದ್ದು. ಯಾಕಪ್ಪ ಇಷ್ಟು ದಿವಸ ಇರಬೇಕು ಈ ಮನೆ, ಹಳಿ ಮನೆಯಾಗ ಅಂಥೇಳಿ ಒಂದು ದಿವಸರೇ ಅನಿಸೈತಿ ಏನು? ಅದೇ ಹೆಂಡತಿ, ಅದೇ ಗಂಡ, ಅವೇ ಮಕ್ಕಳು. ಪ್ರಪಂಚ ಆದ್ರೆ ಒಂದು ದಿವಸ ಸಹಿತ ಇದು ಹಳಿದಂತ ಅನಿಸಿಲ್ಲ, ಮತ್ತು ಬರೀ ಅಧ್ಯಾತ್ಮನ ಹಳಿದಂತ ಅನಿಸ್ತದೆ ಏನು? ಅದಕ್ಕಾಗಿ ಇದು ಪ್ರತಿ ದಿವಸ ಹೊಸದಂತ ಇಟ್ಟುಕೊಳ್ಬೇಕು. ಇದು ಅಧ್ಯಾತ್ಮ, ಇದು ನಿತ್ಯ ನೂತನ, ಇದು ಯಾವಾಗಲೂ ಹೊಸದಾಗಿರುವಂಥದ್ದು. ಇಂಥ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದಿರಿ.
ಅವರು ಕಾರ್ಯಕರ್ತರು ಕಳೆದ ಒಂದು ತಿಂಗಳ ಹಿಂದಿನಿಂದನೇ ಪ್ರಯತ್ನಪಟ್ಟು ಪರಿಶ್ರಮವನ್ನು ವಹಿಸಿ ಮಾಡ್ತಾ ಇದ್ದಾರೆ. ಇದು ಏನದಲ್ಲ, ಅಪ್ಪುಗಳಿಗೆ ಸಲ್ಲಿಸಬೇಕಾಗಿರುವಂಥ ನಿಜವಾದ ಗುರುವಂದನೆ ಅಂತ ನಾವು ತಿಳ್ಕೊ. ಒಂದು ದಿವಸ ಬಂದು ಎಲ್ಲೋ ಒಂದು ದಿವಸ ಹೀಗೆ ಒಂದು 4 ಹೂವು ಹಾಕಿ ಹೋಗೋದಲ್ಲ. ಆದರೆ ನೀವೇನು 18 ದಿವಸಗಳವರೆಗೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ತಾವೆಲ್ಲರೂ ಬರಬೇಕು. ನಾವು ಹಾಗೆ ದಿವಸ ಒಂದು ವಿಷಯ, ಇಲ್ಲಿ ಯಾವ ವಿಷಯ ಅಂತಿಲ್ಲ, ಯಾವ ಧರ್ಮ ಅದು ಇದು ಯಾವುದ್ರ ಗೊಡವೆಗೆ ಹೋಗೋದಿಲ್ಲ. ನಾವು ನಮ್ಮ ಜೀವನವನ್ನು ಸಮೃದ್ಧಗೊಳಿಸಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಆಲೋಚನೆ ಮಾಡೋದು, ಮತ್ತು ನಾವು ಹೇಗೆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ, ಸತ್ಯದ ಸ್ವರೂಪ ಏನೈತಿ ಅದನ್ನು ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಮತ್ತು ಗುರು ಆತ ಬರೀ ವ್ಯಕ್ತಿ ಅದಾನಂತ ಇಟ್ಕೊಳ್ಬಾರ್ದು. ಗುರು ಶಿಷ್ಯ, ಗುರುಗೆ ನಾವು ಗುರುವೇ ನಮಃ ಅಂತೀವಿ. ಗುರು ಭಾಳ ದೊಡ್ಡವ, ಆದರೆ ಶಿಷ್ಯ ಏನು ಕಡಿಮೆ ಅಲ್ಲ. ಶಿಷ್ಯನೇ ಇರಲಿಲ್ಲ ಅಂದ್ರೆ ಗುರು ಎಲ್ಲಿರ್ತಿದ್ದ? ಗುರು ಅಂತ ಯಾರಿಗೆ ಅಂತಾರೆ? ಯಾರಿಗೆ ಶಿಷ್ಯರದಾರ ಅವರಿಗೆ ಗುರು ಅಂತಾರೆ. ಯಾರಿಗೆ ತಂದೆ ಅಂತಾರೆ? ಯಾರಿಗೆ ಮಕ್ಕಳದಾವ ಅವ್ರಿಗೆ ತಂದೆ ಅಂತಾರೆ. ಸುಮ್ಮನೆ ಇರೋರಿಗೆಲ್ಲ ತಂದೆ ಅನ್ನಂಗಿಲ್ಲ. ಆಗ ಗುರು ಮತ್ತು ಶಿಷ್ಯರ ಸಂಬಂಧ ಅದು ಒಂದು ಅನ್ಯೋನ್ಯವಾದದ್ದು. ಅಲ್ಲಿ ಯಾರು ಸಣ್ಣವರಲ್ಲ, ದೊಡ್ಡವರಲ್ಲ. ಇಷ್ಟೇ, ಅದು ಜ್ಞಾನ ಆಗಬೇಕು. ಗುರು ನಮಗೆ ಏನು ಕೊಡ್ತಾನಂದ್ರೆ ಅವನು ಏನೂ ಕೊಡೋದಿಲ್ಲ. ಈಗ ಒಂದು ಆರಿದ ದೀಪ ಇರ್ತದೆ, ಇನ್ನೊಂದು ಹೊತ್ತಿದ ದೀಪದ. ಆ ಹೊತ್ತಿದ ದೀಪ ಈ ಆರಿದ ದೀಪಕ್ಕೆ ಏನು ಕೊಡ್ತದೆ? ಈಗ ನೀವು ಹೀಗೆ ಹೋಗಿ ಅದಕ್ಕೆ ದೀಪ ಹಚ್ಚಿಸಿದ್ರಿ ಅಂದರೆ ಇದು ಬೆಳಗ್ಲಿಕ್ಕೆ ಶುರು ಮಾಡ್ತದೆ. ಅದೇನು ತನ್ನ ಬತ್ತಿ ಕೊಟ್ಟಿಲ್ಲ, ಎಣ್ಣೆ ಕೊಟ್ಟಿಲ್ಲ, ಪಣತಿ ಕೊಟ್ಟಿಲ್ಲ, ಆದರೆ ಈ ಆರಿನ ದೀಪವನ್ನು ಬೆಳಗುವಂಗೆ ಮಾಡಿತು. ಹಾಗೆ ನಾವು ಶಿಷ್ಯರು ಒಂದು ಆರಿದ ದೀಪ ಇದ್ದಂಗೆ, ಗುರು ಅಂದ್ರೆ ಬೆಳಗುವ ದೀಪ ಇದ್ದಂಗೆ. ಆ ಗುರು ನಮಗೆ ಏನು ಕೊಡ್ತಾನೆ? ಅವೇನು ಸಂಪತ್ತು ನಮಗೆ ಕೊಡುವುದಿಲ್ಲ, ಮತ್ತೇನ್ರ ನಮಗೆ ಕೊಡುವುದಿಲ್ಲ, ನಮ್ಮನ್ನು ಬೆಳಗುವಂಗೆ ಮಾಡ್ತಾನೆ. ನಾವು ಬೆಳಕಾಗಬೇಕಷ್ಟೆ. ಯಾವಾಗ ಆತ ಬೆಳಕಾಗ್ತಾನೆ, ಶಿಷ್ಯ ಅನ್ನೋದು ಸಾಯ್ತದೆ, ಶಿಷ್ಯತ್ವ ಸಾಯ್ತದೆ. ಗುರು ಆದಾಗ ಅಲ್ಲಿ ಬರೇ ಅರಿವಷ್ಟೇ ಇರ್ತದೆ, ಶಿಷ್ಯ ಉಳಿಯುವುದನೇ ಇಲ್ಲ. ಅಂಥ ಜ್ಞಾನದ ಒಂದು ಸಾಧನ. ಅದನ್ನು ನಾವೆಲ್ಲ ಸ್ವಲ್ಪ ಸ್ವಲ್ಪ ಸಾವಕಾಶವಾಗಿ ಮಾಡೋಣ.